ಮಾಳಿಕೆ 2 ಪುಸ್ತಕ ಪರಿಚಯ 29 ತಿಂಗಳ ವಿಶೇಷ ಭಯಾನಕ ಕಾದಂಬರಿ. ಪುಸ್ತಕದ ಹೆಸರು ಬಿದಿರಿನ ಗಳ. ಲೇಖಕರು ರಘು ವೆಂಕಟಾಚಲಯ್ಯ. ಅಭಿಪ್ರಾಯ ಮೇದಿನಿ KS ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಬಿದಿರು ಎಂದ ಕೂಡಲೇ ನನಗೆ ನೆನಪಾಗುವ ಒಂದು ಹಾಡು. ಬಿದಿರಮ್ಮ ತಾಯಿ ಕೇಳಿ ನೀನ್ಯಾರಿಗಲ್ಲದವಳಿ, ಬಿದಿರಮ್ಮ ತಾಯಿ ಕೇಳಿ. ಈ ಹಾಡಿನಲ್ಲಿ ಮಗು ಹುಟ್ಟಿದ ಕೂಡಲೇ ಬಿದಿರಿನ ಮೊರಕ್ಕೆ ಮಗುವನ್ನು ಹಾಕಿ ತೊಟ್ಟಿಲು ಕಟ್ಟುವುದರಿಂದ ಆರಂಭಿಸಿ ಸತ್ತ ಮೇಲೆ ಅಪರ ಯಾತ್ರೆಗೆ ಬೇಕಾದ ಚಟ್ಟದವರೆಗಿನ ಕಲ್ಪನೆಗಳಿವೆ. ಈ ಹಾಡು ಕೇಳಿದ ನಂತರ ಒಂದು ಬಾರಿ ಸ್ಮಶಾನ ವೈರಾಗ್ಯ ಬಂದರೂ ಆಶ್ಚರ್ಯವಿಲ್ಲ. ಹೀಗೊಂದು ಸ್ವಲ್ಪ ದಿನದ ಹಿಂದೆ ಬಿದಿರಿನ ಗಳ ಎಂಬ ಹೆಸರಿನ ಪುಸ್ತಕವನ್ನು ನೋಡಿದಾಗ ನನ್ನ ಮನಕ್ಕೆ ಬಂದಿದ್ದು ಇದೇ ವಿಚಾರ. ಮನುಷ್ಯನ ಬದುಕಿನುದ್ದ ಈ ಗಳ ಎಷ್ಟು ಪ್ರಮುಖವಾಗಿದೆ. ಆದರೆ ಇಂದು ಇದ್ಯಾವುದೂ ಇಲ್ಲದೆ ಬದುಕುವ ಕಲೆಯನ್ನು ತಿಳಿದಾಗಿದೆ ಎಂದು ಅಂದುಕೊಳ್ಳುತ್ತಿದೆ. ಮೊನ್ನೆ ನವೆಂಬರ್ 1ನೇ ತಾರೀಕಿನಿಂದ ರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸಿ ಬಂದವಳಿಗೆ ಎದುರಾಗಿದ್ದು ಇದೇ ಬಿದಿರಿನ ಗಳ, ಅರ್ಥಾತ್ ಈ ಕಾದಂಬರಿ. ಲೇಖಕರ ಹಸ್ತಾಕ್ಷರದೊಂದಿಗೆ ರಾಜ್ಯೋತ್ಸವ ಬಹುಮಾನ ಬಂದಂತಾಯಿತು. ಕಾದಂಬರಿ 2 ದಿನಕ್ಕೆ ಓದಿ ಮುಗಿಯಿತು. ಆದರೆ ಅದರಿಂದ ಇನ್ನೂ ಹೊರಬರಲಾಗಲಿಲ್ಲ. ಮತ್ತೊಂದು ಪುಸ್ತಕ ಓದುವವರೆಗೆ ಈ ಘಮಲು ಹಾಗೆಯೇ ಇರಲಿ ಅಂದುಕೊಳ್ಳುತ್ತೇನೆ. ಕಾದಂಬರಿಯ ಶೈಲಿ ನಿರೂಪಣೆ ನೇರವಾಗಿದೆ. ಪದಗಳನ್ನು ಕೂಡ ಚೆನ್ನಾಗಿ ದುಡಿಸಿಕೊಂಡಿದ್ದಾರೆ. ಸರಾಗವಾಗಿ ಓದಿಸಿಕೊಂಡು ಹೋಗುತ್ತದೆ. ಭಯವಿಲ್ಲದವರಿಗೆ ಕುತೂಹಲವನ್ನು ಕೂಡ ಉಳಿಸಿಕೊಂಡು ಸಾಗುತ್ತದೆ. ಆದರೆ ನನಗಂತೂ ಮೊದಲೆರಡು ಪುಟದಲ್ಲಿಯೇ ಭಯವಾಯಿತು. ಆಮೇಲೆ ಭಯದ ಜಾಗದಲ್ಲಿ ಕುತೂಹಲ ಹೆಚ್ಚಾಗಿ ಓದಿದೆ. ಭಯ ಉಳಿಯಲಿಲ್ಲ. ಆಶ್ಚರ್ಯ ಮಾತ್ರ ಹಾಗೇ ಇದೆ. ಇಷ್ಟು ಸರಾಗವಾಗಿ ಮಾಟ ಮಂತ್ರ ತಂತ್ರ ಕೈಮದ್ದು ಇವುಗಳ ಬಗ್ಗೆ ನಿರ್ದಿಷ್ಟವಾಗಿ ಬರೆದಿದ್ದು ಆಶ್ಚರ್ಯವೆನಿಸಿತು. ಅದರ ಬಗ್ಗೆ ಆಳವಾದ ಜ್ಞಾನ ಹೊಂದದೆ ಇದನ್ನೆಲ್ಲ ಬರೆಯಲು ಸಾಧ್ಯವೇ? ಅದೂ ಅಲ್ಲದೆ ಬರೆದದ್ದು ಓದಿದ ಮೇಲೆ ಒಂದು ಕ್ಷಣ ಇದೆಲ್ಲ ಹೌದೇ ಹೌದು ಎಂಬ ನಂಬಿಕೆಯನ್ನು ಮೂಡಿಸಿಬಿಟ್ಟಿತು. ಒಂದು ಭ್ರಾಮಕ ವಿಷಯವನ್ನು ಸತ್ಯ ಎನ್ನುವ ಮಟ್ಟಿಗೆ ಕಾದಂಬರಿಯನ್ನು ಬರೆಯುವುದೆಂದರೆ ಸುಲಭ ಎಂದು ನನಗಂತೂ ಅನಿಸಿಲ್ಲ. ಅದು ಹೇಗೆ ಲೇಖಕರಿಗೆ ಇಷ್ಟು ಕಡಾಖಂಡಿತವಾಗಿ ಬರೆಯಲು ಸಾಧ್ಯವಾಯಿತೋ ಗೊತ್ತಿಲ್ಲ. ಸಾಧ್ಯವಾದರೆ ಈ ಕಾದಂಬರಿಯಲ್ಲಿನ ಕಥೆಯ ಹಿನ್ನೆಲೆ ಬಗ್ಗೆ ತಿಳಿಯಬೇಕು. ಜೊತೆಗೆ ಕಿಲ್ಲಿನ ಕೆಲವು ಪಾತ್ರಗಳು ಘಟನೆಗಳು ನಿಜವಿರಬಹುದಾ ಎಂಬ ಸಂಶಯ ಕೂಡ. ಬಿದಿರು ಎಲ್ಲದಕ್ಕೂ ಬೇಕು. ಹೌದು, ಬಿದಿರು ಚಟ್ಟವೂ ಹೌದು, ಕೊಳಲೂ ಹೌದು, ಊರುಗೋಲು ಹೌದು, ತೆಪ್ಪವೂ ಹೌದು. ಕಾದಂಬರಿಯಲ್ಲಿ ಸಹ ಬಿದಿರು ಸೇರಿ ಹೋಗಿದೆ. ಕಥೆಯ ಆರಂಭದಲ್ಲೂ ಗಳದ ಹೊರೆ ಬಂದಿದೆ. ಅಂತ್ಯದಲ್ಲಿ ನಂಜಮ್ಮನ ಸಾವಿನಲ್ಲಿ ಕೂಡ ಗಳ ಮಿಳಿತವಾಗಿದೆ. ಲೇಖಕರ ಸೃಜನಶೀಲತೆ ಘಟನೆಗಳ ಸಂಯೋಜನೆಯಲ್ಲೇ ಕಾಣುತ್ತದೆ. ರಾಘವನ ಪಾತ್ರದಿಂದ ಆರಂಭವಾದ ಕಾದಂಬರಿ ಅವನ ಅಜ್ಜ ಕೃಷ್ಣಪ್ಪ ಹಾಗೂ ಅವರ ತಂದೆ ನರಸಪ್ಪನ ಅತಿಮಾನುಷ ಸಾಧನೆಗಳ ಬಗ್ಗೆ ತಿಳಿಸುತ್ತಾ ಬೇರೆಯದೇ ಒಂದು ಪ್ರಪಂಚಕ್ಕೆ ಕೊಂಡೊಯ್ಯುತ್ತದೆ. ಪ್ರತಿ ಪುಟದಲ್ಲೂ ನನಗೆ ಕಂಡಿದ್ದು ಹೀಗೂ ಇರುತ್ತದಾ? ಎಂಡಮೂರಿಯವರ ಇಂತಹ ಕಾದಂಬರಿಗಳನ್ನು ಓದಿದ್ದೇನೆ. ಅದು ಖುಷಿ ಕೊಟ್ಟಿತ್ತಾದರೂ ಇದರಷ್ಟು ನ್ಯಾಚುರಲ್ ಎಂದು ಅನಿಸುತ್ತಿಲ್ಲ. ಓದಿದ ಮೇಲೆ 2 ಸಾಲು ಬರೆಯೋಣವೆನಿಸಿತು. ಬರೆದೆ ಅಷ್ಟೆ. ಓದಿದ ಮೇಲೆ ಒಂದಷ್ಟು ಆಲೋಚನೆಗಳು ಸಂತೋಷ ಖಂಡಿತ ಉಂಟಾಗಿದೆ. ಪುಸ್ತಕ ಕಳಿಸಿದವರಿಗೂ ಪರಿಚಯಿಸಿದ ಸೇತುರಾಮ್ ಸರ್ಗೂ ಧನ್ಯವಾದಗಳು. ಹೀಗೆಯೇ ಇನ್ನಷ್ಟು ಪುಸ್ತಕ ಬರೆಯಿರಿ. ನಾವಂತೂ ಓದಲು ತಯಾರಾಗಿದ್ದೇವೆ. ಮೇದಿನಿ KS.